ನಮಸ್ಕಾರ. ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು 2ನೇ ದಿನದ ನವರಾತ್ರಿ. ನಿನ್ನೆ ನಾವು ಶೈಲಪುತ್ರಿಯ ರೂಪದ ಬಗ್ಗೆ ತಿಳ್ಕೊಂಡ್ವಿ. ಅದರ ಹಿಂದಿನ ಕಥೆಯನ್ನು ಸಹ ಕೇಳಿದ್ವಿ. ಇಂದು ಬ್ರಹ್ಮಚಾರಿಣಿಯ ರೂಪದಲ್ಲಿ ಆ ಜಗನ್ಮಾತೆಯ ಉಪಾಸನೆಯನ್ನು ಮಾಡ್ತಾರೆ. ನಾವು ನಿನ್ನೆ ನೋಡಿದಾಗೆ ಆ ಶಿವ ಹಿಮವತ್ ರಾಜನ ಆಸ್ಥಾನಕ್ಕೆ ಬಂದು ನನಗೆ ತಪಸ್ಸಿಗೆ ಒಂದು ಜಾಗವನ್ನು ಬೇಕು ಕೊಡಿ ಅಂತ ಕೇಳಿದಾಗ ರಾಜ ತಪಸ್ಸಿಗೆ ಬೇಕಾದಂತಹ ಜಾಗವನ್ನು ಅಣಿ ಮಾಡಿಕೊಟ್ಬಿಟ್ಟು ತನ್ನ ಮಗಳಾದ ಶೈಲಪುತ್ರಿ ಗಿರಿಜೆಯನ್ನೇ ಸಹ ಅವನ ಸೇವೆಗಂತ ನೇಮಿಸ್ತಾಳೆ. ಹೀಗೆ ಸೇವೆ ಮಾಡ್ತಾ ಇರುವಾಗ ಆ ಪಾರ್ವತಿ ಕೂಡ ನಿರ್ಮಮವಾದ ಮನಸ್ಸಿನಿಂದ, ಒಂದು ಚೂರು ಕೆಟ್ಟ ಭಾವನೆ ಇಲ್ಲದೆ ನಿರ್ಮಲವಾದ ಮನಸ್ಸಿನಿಂದ ಪರಶಿವನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಹಾಗೆ ಈಶ್ವರನು ಸಹ ನಿರ್ವಿಕಾರ ಚಿತ್ತನಾಗಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಇಬ್ರಿಗೂ ಗೊತ್ತು, ನಾನು ಮದುವೆ ಆಗುವ ವರ ಇವನೇ ಅಂತ ಪಾರ್ವತಿಗೆ ಗೊತ್ತು, ಇವಳೇ ನನ್ನ ವಧು ಅಂತ ಪರಶಿವನಿಗೂ ಗೊತ್ತು. ಹೀಗಿರುವಾಗ ಅವರಿಬ್ಬರು ತಾವು ಮಾಡುವ ಕೆಲಸದಲ್ಲಿ ಅಷ್ಟೊಂದು ತದೇಕ ಚಿತ್ತರಾಗಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಇದನ್ನು ನೋಡಿ ದೇವತೆಗಳಿಗೆ ಆತರ ಆಗ್ಬಿಡುತ್ತೆ. ಯಾವ ಕಾಲಕ್ಕೆ ಇವರಲ್ಲಿ ಅನುರಾಗ ಮೂಡೋದು, ಇವರಿಬ್ಬರು ಮಾಡ್ತಾ ಇರುವ ಕೆಲಸದಲ್ಲಿ ಇಷ್ಟು ನಿಷ್ಠೆಯಿಂದ ಮುಂದುವರಿತಾ ಹೋದರೆ ನಾವೇನಾದರೂ ಇದಕ್ಕೆ ಮಾಡಲೇಬೇಕು ಅಂದ್ಬಿಟ್ಟು ಮನ್ಮಥನನ್ನು ಕಳಿಸ್ತಾರೆ ಶಿವಪಾರ್ವತಿಯರ ಇದ್ದಂತಹ ಜಾಗಕ್ಕೆ. ಅಲ್ಲಿ ಮನ್ಮಥ ಏನು ಮಾಡ್ತಾನೆ, ಅಕಾಲದಲ್ಲಿ ವಸಂತ ಋತು ಬರುವಂತೆ ಮಾಡಿಬಿಟ್ಟು ಒಂದು ಹೂಬಾಣವನ್ನು ಪರಶಿವನಿಗೆ ತಾಗುವ ರೀತಿಯಲ್ಲಿ ಬಿಡ್ತಾನೆ. ಈ ರೀತಿ ಹೂಬಾಣ ಬಿಟ್ಟಾಗ ಶಿವನ ಮನಸ್ಸು ಒಮ್ಮೆಯನ್ನು ನೋಡಿದ ತಕ್ಷಣ ಕ್ಷಣಕಾಲಕ್ಕೆ ವಿಚಲಿತವಾಗುತ್ತಂತೆ. ಅದನ್ನು ಕಾಳಿದಾಸ ಯಾವ ರೀತಿ ವಿವರಿಸ್ತಾನೆ ಅಂತ ಶ್ರೀಮತಿ ವಿ ಬಿ ಆರ್ತಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಈಗ ನಾವು ಹುಣ್ಣಿಮೆಯ ದಿವಸದಲ್ಲಿ ಆ ಅಲೆಗಳು, ಸಮುದ್ರದ ಅಲೆಗಳು ಒಂದು ಚೂರಿ ಉಕ್ಕಿ ಬರುತ್ತಂತಲ್ಲ, ಆ ರೀತಿಯಲ್ಲಿ ಶಿವನ ಮನಸ್ಸಿನಲ್ಲಿ ಒಂದು ಪ್ರೇಮದ ಅಲೆ ಉಕ್ಕುತ್ತಂತೆ. ಇದೆಲ್ಲ ಒಂದು ಕ್ಷಣಾರ್ಧದಲ್ಲಿ ಆಗೋಗುತ್ತೆ. ಹಾಗಾದ ಕೂಡಲೇ ಅವನು ಪರಶಿವ, ಅವನಿಗೆ ಎಲ್ಲ ತಿಳಿದಿರುವಂಥದ್ದು, ಅವನಿಗೆ ಅರಿವಾಗತ್ತೆ ಇದೆಲ್ಲ ಮನ್ಮಥನ ಕೆಲಸ, ದೇವತೆಗಳೇ ಇವನನ್ನು ಕಳಿಸಿರೋದು, ಈ ಥರ ಎಲ್ಲ. ಅವನಿಗೆ ಕೋಪ ಬಂದುಬಿಡತ್ತೆ. ಕೋಪ ಬಂದ ಕೂಡಲೇ ಅವನು 3ನೇ ಕಣ್ಣನ್ನು ಬಿಟ್ಬಿಡ್ತಾನೆ. ಹಾಗೆ ಆ ಶಿವನ ಕೋಪ ಎದುರಿಸೋಕ್ಕೆ ಯಾರಿಂದನಾದ್ರು ಸಾಧ್ಯನಾ? ಆ ಭಸ್ಮದಲ್ಲಿ ಆ 3ನೇ ಕಣ್ಣಿಂದ ಬಂದಂಥ ಆ ಜ್ವಾಲೆ, ಬೆಂಕಿಯ ಜ್ವಾಲೆಯಲ್ಲಿ ಉರಿದು ಮನ್ಮಥ ಭಸ್ಮವಾಗಿ ಹೋಗ್ತಾನೆ. ಅವನ ಹೆಂಡತಿ ರತಿದೇವಿ, ಅವಳು ಪರಶಿವನಲ್ಲಿ ಮೊರೆ ಹೋಗ್ತಾಳೆ, ನನಗೆ ನನ್ನ ಪತಿಯನ್ನ ಹೇಗಾದರೂ ಮಾಡಿ ಉಳಿಸ್ಕೊಡು, ನನ್ನನ್ನು ಅವನು ಬಿಟ್ಟಿರೋಕ್ಕಾಗಲ್ಲ, ಆ ಥರ ಎಲ್ಲ. ಆಗ ಪರಶಿವ ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಕೊತಾನೆ ಅನ್ನುವ ಒಂದು ವರವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಪಾರ್ವತಿ ಗಿರಿಜೆ ತನ್ನ ಪತಿಯಾಗಿ ಪಡೆಯುವವನನ್ನು, ಶಿವನ ಸೇವೆಯನ್ನು ಮಾಡ್ತಿದ್ದಂಥವಳು, ಅವಳು ಕೋಪಗೊಳ್ಳೋದಿಲ್ಲ. ಏನಕ್ಕೆ ಪರಮಾತ್ಮ ನನ್ನನ್ನು ನಿರಾಕರಿಸಿದ, ಏನಕ್ಕಿದ್ದಕ್ಕಿದ್ದಂತೆ ಇಲ್ಲಿಂದ ಹೊರಟೋದ, ಮನ್ಮಥ ಮಾಡಿದ್ದೇನೋ ತಪ್ಪು, ಅವನಿಗೆ ಶಿಕ್ಷೆ ವಿಧಿಸಿದ್ರು, ಆದರೆ ನನ್ನದೇನು ತಪ್ಪು ಅಂತ ಅವಳು ಯೋಚನೆ ಮಾಡ್ತಾಳಂತೆ, ಆತ್ಮಾವಲೋಕನ ಮಾಡ್ಕೋತಾಳಂತೆ. ಯಾಕೆ ಈ ರೀತಿ ಆಯಿತು, ನನ್ನಲ್ಲಿ ರೂಪ ಇಲ್ವಾ, ಗುಣ ಇಲ್ವಾ, ವಿದ್ಯೆ ಇಲ್ವಾ, ಸಂಸ್ಕಾರ ಇಲ್ವಾ, ಸಂಪತ್ತಿಲ್ವಾ, ಇದೆಲ್ಲವೂ ನನ್ನ ಬಳಿ ಇದೆ. ಹೀಗಿರುವಾಗ ಶಿವನಿಗೆ ಬೇಕಾಗಿರುವಂಥದ್ದು ಏನಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಆಗ ಅವಳಿಗೆ ಒಂದು ವಿಷಯ ಗೊತ್ತಾಗತ್ತೆ. ಆ ಶಿವ, ಪರಶಿವ, ಅವನು ಮಹಾ ತಪಸ್ವಿ, ಯೋಗಿ, ಶಾಂತಚಿತ್ತನಾಗಿ ತಪಸ್ಸನ್ನು ಮಾಡ್ತಾ ಇದ್ದಿದ್ದು ಅವಳೇ ನೋಡಿದಾಳೆ. ಹೀಗಿರುವಾಗ ತಾನು ಸುಕುಮಾರಿಯಾಗಿ ಸುಖದ ಅರಮನೆಯಲ್ಲಿ ನಯವಾದ ಸುಪ್ಪತ್ತಿಗೆಯಲ್ಲಿ ಇರುವವಳಾಗಿರುವಾಗ ಆ ಪರಮಾತ್ಮ ನನ್ನಿಂದ ಇನ್ನೇನನ್ನೋ ಅಪೇಕ್ಷೆ ಪಡ್ತಾ ಇದ್ದಾನೆ, ಬಹುಶಃ ನನ್ನಲ್ಲಿ ತಪಸ್ವಿ ಶಕ್ತಿಯನ್ನು ರೂಢಿಸ್ಕೋಬೇಕು ಅಂತಲೇ ಅವನು ನನ್ನನ್ನು ಈ ರೀತಿಯಾಗಿ ಪರೀಕ್ಷಿಸ್ತಿದ್ದಾನೆ ಅಂತ ಅವಳು ಅರ್ಥ ಮಾಡ್ಕೋತಾಳೆ. ಅದೇ ವಿಷಯವನ್ನು ತನ್ನ ತಂದೆ ತಾಯರಿಗೆ ತಿಳಿಸ್ಬಿಟ್ಟು ತಾನು ತಪಸ್ಸಿಗೆ ಹೋಗುವುದಾಗಿ ಹೇಳಿ ನಾರು ಮುಡಿಯನ್ನು ಉಟ್ಟು ತಪಸ್ಸಿಗೆ ಸಿದ್ಧಳಾಗ್ತಾಳೆ. ಅದೇ ಈ ಬ್ರಹ್ಮಚಾರಿಣಿಯ ರೂಪ.
ತಾಯಿಯ ಜಗನ್ಮಾತೆಯ ಬ್ರಹ್ಮಚಾರಿಣಿಯ ರೂಪ ನಾವು ನವರಾತ್ರಿಯ 2ನೇ ದಿನ ಅವಳನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸ್ತೇವೆ, ಆರಾಧಿಸ್ತೇವೆ. ಈ ರೀತಿ ತಪಸ್ಸಿಗೆ ಹೊರಡುವಾಗ ಪಾರ್ವತಿ ಎಷ್ಟು ಸುಂದರವಾದ ಕನ್ಯೆ ಅಂತ ನಾವಾಗಲೇ ಕೇಳಿದ್ವಿ. ತಪಸ್ಸಿಗೆ ಹೊರಡುವಾಗ ಎಲ್ಲದನ್ನೂ ತ್ಯಜಿಸ್ಬೇಕಲ್ವ. ನಾರುಮಡಿ ಉಟ್ಲು, ಆಭರಣಗಳನ್ನು ತ್ಯಜಿಸಿದ್ಲು. ಆದರೆ ಅವಳಲ್ಲಿ ಇನ್ನೊಂದಷ್ಟು ವಿಶೇಷವಾದ ವಸ್ತುಗಳಿದ್ವು. ಅದೇನೆಂದರೆ ಅವಳ ಕಣ್ಣು ಚಾಂಚಲ್ಯಕ್ಕೆ ಹೋಲಿಸುವಂತಹ ತನ್ನ ಕಣ್ಣಿನ ನೋಟವನ್ನು ಜಿಂಕೆ ಮರಿಗೆ ಕೊಟ್ಲಂತೆ. ನೀನು ಇಟ್ಕೊಂಡಿರೋ ಇದನ್ನು ಸ್ವಲ್ಪ, ನಾನು ಆಮೇಲೆ ಬಂದು ಇಸ್ಕೋತೀನಿ ಅಂತ. ಹಾಗೆ ನನಗೆ ಮುಂದೆ ಬೇಕಾದಾಗ ತಗೋತೀನಿ ಇದನ್ನು ಅಂತ. ಮತ್ತು ಬಳುಕಿನ ನಡೆ, ಅವಳು ಬಳ್ಳಿಯಂತೆ ನಡ್ಕೊಂಡು ಹೋಗ್ತಾ ಇರುವ ಆ ನಡೆನ ಗೇಟ್ ಅಂತ ಏನು ಹೇಳ್ತೀವಿ, ಅದನ್ನು ಬಳ್ಳಿಗೆ ಕೊಟ್ಲಂತೆ. ಈ ರೀತಿ ತನ್ನೆಲ್ಲ ಸೌಂದರ್ಯದ ವಸ್ತುಗಳನ್ನು ಒಂದೊಂದು ಪ್ರಕೃತಿಯ ಇದಕ್ಕೆ ಕೊಟ್ಟು ಗೌರಿ ಶಿಖರಕ್ಕೆ ಹೋದ್ಲಂತೆ. ಹಿಮಾಲಯದಲ್ಲಿ ಅತ್ಯಂತ ಎತ್ತರದ ಭಾಗ ಗೌರಿ ಶಿಖರ. ಅಲ್ಲಿ ಹೋಗಿ ತಪಸ್ಸಿಗೆ ಕೂತ್ಲಂತೆ. ಅಲ್ಲಿ ಅನೇಕ ವಿಧವಾದ ತಪಸ್ಸುಗಳನ್ನು ಮಾಡ್ತಾ ಹೋಗ್ತಾಳಂತೆ. ತಾಪ, ತಪಸ್ಸು ಅನ್ನೋ ಪದ ಬಂದಿರೋದು ತಾಪ ಅಂತಂದರೆ ಬಿಸಿ ಅಂತ. ಒಂದು ರೀತಿ ದೇಹದ, ಅಂದರೆ ನಮ್ಮ ಚಾಪಲ್ಯಕ್ಕೆ, ಆಸೆಗೆ ವಿರುದ್ಧವಾಗಿ ನಾವು ಸೆಳೆದು ನಿಂತಾಗ ನಮ್ಮಲ್ಲಿ ಒಂದು ಮನೋಬಲ ಉತ್ಪತ್ತಿಯಾಗುತ್ತಂತೆ. ಆ ಮನೋಬಲ ಅದು ಒಂದು ರೀತಿ ಶಾಖವನ್ನು ಕೊಡುತ್ತೆ. ಅದನ್ನೇ ತಪಸ್ಸು ಅಂತ ಕರೆಯೋದು. ಅದು ನಮ್ಮ ದೇಹದ ದೌರ್ಬಲ್ಯಗಳನ್ನೆಲ್ಲ ಗೆದ್ದು ನಿಲ್ಲುವಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆ ರೀತಿ ಎಲ್ಲವನ್ನ ಗೆಲ್ತಾಳಂತೆ ಪಾರ್ವತಿ. ನಾವೆಲ್ಲ ಬೇಸಿಗೆಯಲ್ಲಿ ತಣ್ಣಗಿರಲಿ ಅಂತ ಯೋಚಿಸ್ತೀವಿ. ಆದರೆ ಇವಳು ಋತುವಿಗೆ ವಿರುದ್ಧವಾಗಿ, ಅಂದರೆ ಆ ಸುಡುವ ಬೇಸಿಗೆಯಲ್ಲಿ ಪಂಚಾಗ್ನಿ ತಪಸ್ಸನ್ನು ಮಾಡ್ತಾಳಂತೆ. ಅಂದರೆ ಸುತ್ತಲೂ 4 ದಿಕ್ಕಿನಲ್ಲೂ ತನ್ನ ಯೋಗಾಗ್ನಿಯಿಂದ ಅಗ್ನಿಯನ್ನು ಸೃಷ್ಟಿಸ್ಕೊಂಡು, ಮತ್ತು ಮೇಲೆ ಪಂಚಾಗ್ನಿ ಸೂರ್ಯನನ್ನು ದಿಟ್ಟಿಸಿ ನೋಡ್ತಾ ಆ ಥರ ಪಂಚಾಗ್ನಿ ತಪಸ್ಸನ್ನು ಬೇಸಿಗೆಯಲ್ಲಿ ಮಾಡ್ತಾಳಂತೆ. ಆಗ ಅವಳ ಶರೀರ ಎಲ್ಲ ಒಣಗಿ ಸುಕುಮಾರಿ ನಯವಾದ ಚರ್ಮವನ್ನು ಹೊಂದಿರುವವಳು, ಒರಟಾದ ಚರ್ಮ, ಈ ರೀತಿ ಎಲ್ಲ ಆಗತ್ತಂತೆ. ಆದರೆ ಯಾವುದಕ್ಕೂ ಅವಳು ಬಗ್ಗದೆ ಮುಂದೆ ಚಳಿಗಾಲದಲ್ಲಿ ಹಿಮಾವೃತವಾದ ಸರೋವರದಲ್ಲಿ, ಕಂಠದುದ್ದಕ್ಕೂ ಹಿಮ ಇರುವಂತಹ ಸರೋವರದಲ್ಲಿ ನಿಂತು ತಪಸ್ಸನ್ನು ಮಾಡ್ತಾಳಂತೆ. ಇದರ ಉಪಮೆಗೆ ಕಾಳಿದಾಸ ಬಿಳಿಯ ತಾವರೆ, ಅಂದರೆ ಬಿಳಿಯ ತಾವರೆಯ ದಲೆಗಳು ಹೇಗೆ ಅದುರ್ತಾ ಹೋದವೋ ಆ ರೀತಿ ಪಾರ್ವತಿ ಹಿಮದ ಸರೋವರದಲ್ಲಿ ನಿಂತು ತಪಸ್ಸು ಮಾಡಿದಾಗ ಅವಳ ದೇಹ ಆ ರೀತಿ ಅದಿರ್ತಾ ಹೋಯಿತು ಅನ್ನುವ ಉಪಮೆಯನ್ನು ಕೊಟ್ಟಿದ್ದಾನಂತೆ. ಅಷ್ಟೊಂದು ಕ್ಲಿಷ್ಟವಾದ ತಪಸ್ಸನ್ನು ಮಾಡ್ತಾಳೆ ಪಾರ್ವತಿ. ಹಾಗೆ ಮಳೆಗಾಲದಲ್ಲಿ ಒಂಟಿ ಕಾಲಲ್ಲಿ ನಿಂತು ಎರಡೂ ಕೈಗಳನ್ನು ಮೇಲೆತ್ತಿ ತಪಸ್ಸು ಮಾಡ್ತಾ ಇರ್ತಾಳಂತೆ. ಆಗ ಮಳೆಯ ಅಂದರೆ ಮಳೆಗಾಲ ಶುರುವಾಗುವಾಗ ಸಣ್ಣದಾಗಿ ಒಂದು ಮಳೆ ಬರುತ್ತಲ್ಲ, ಒಂದು ಮಳೆಯ ಹನಿ ಅವಳು ಆ ನಿಂತಿರುವ ರೂಪದ ವಿವರಣೆ ಮತ್ತು ಕಾಳಿದಾಸ ಅತ್ಯಂತ ಮನೋಹರವಾಗಿ ವರ್ಣಿಸಿದ್ದಾನಂತೆ. ಅದರಲ್ಲಿ ಆ ಮಳೆಯ ಹನಿ ಕಣ್ಣ ಮೇಲೆ ಹಾದು ತುಟಿಯ ಮೇಲೆ ಬಂದು ಎದೆಯ ಮೇಲೆ ಸಿಡಿದು ಅವಳ ನಾಭಿಯ ಮೇಲೆ ಬಂದು ನಿಲ್ಲುತ್ತಂತೆ. ಆ ರೀತಿ ಅವಳ ಭಂಗಿ ಇರುತ್ತೆ, ತಪಸ್ಸಿನ ಭಂಗಿ ಅಂತ, ಒಂಟಿ ಕಾಲಲ್ಲಿ ನಿಂತು ಮಾಡುವ ತಪಸ್ಸಿನ ಭಂಗಿ. ಇವಳು ಅತ್ಯಂತ ಕ್ಲಿಷ್ಟವಾದ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಹಾಗೆ ಮೊದಲಿಗೆ ಸ್ವಲ್ಪ ಉಪಹಾರವನ್ನು ಸೇವಿಸೋದು, ಫಲಾಹಾರವನ್ನು ಮಾಡೋದು, ಈ ರೀತಿ. ಅದಾದ ನಂತರ ನಿರಾಹಾರವಾಗಿ ತಪಸ್ಸನ್ನು ಮಾಡ್ತಾಳಂತೆ. ಆಮೇಲೆ ಬರೀ ಎಲೆಗಳನ್ನು ತಿನ್ಕೊಂಡು, ಅದಕ್ಕೆ ಅವಳಿಗೆ ಅಪರ್ಣ ಅಂತ ಹೆಸರು ಬಂದಿದ್ದು ಅಂತ. ಈ ರೀತಿ 60 ದಿನಗಳ ಕಾಲ ಕ್ಲಿಷ್ಟವಾದ ತಪಸ್ಸನ್ನು ಮಾಡ್ತಾಳಂತೆ. ಇದೆಲ್ಲ ನಡೆಯುವಾಗ ಎಲ್ಲರೂ, ಅಂದರೆ ದೇವತೆಗಳು, ಸಪ್ತರ್ಷಿಗಳು ಎಲ್ಲರೂ ಪಾರ್ವತಿಯ ತಪಸ್ಸು ಎಷ್ಟು ಕಠಿಣವಾಗಿತ್ತು ಅಂದರೆ ಎಷ್ಟೊಂದು ಜನ ಋಷಿ ಮುನಿಗಳು ಅವಳ ಬಳಿ ಬಂದು ಹೇಗೆ ತಪಸ್ಸು ಮಾಡೋದು ಅಂತ ಕೇಳಿಕೊಂಡು ಹೋಗುವಷ್ಟರ ಮಟ್ಟಿಗೆ ಅವಳು ವಿಧ ವಿಧವಾಗಿ ಬೇರೆ ಬೇರೆ ತಪಸ್ಸುಗಳನ್ನು ಕೈಗೊಳ್ತಾಳಂತೆ. ಇದೆಲ್ಲ ಆಗುವಾಗ ಸಪ್ತರ್ಷಿಗಳು ಹೋಗಿ ಶಿವನಿಗೆ ಹೇಳ್ತಾರಂತೆ, ನೋಡು ಪಾರ್ವತಿ ಈ ರೀತಿ ಕಠಿಣವಾದ ತಪಸ್ಸನ್ನು ಕೈಗೊಂಡು ಅದರಲ್ಲಿ ಗೆದ್ದಿದ್ದಾಳೆ, ನೀನು ಇನ್ನೂ ಕಾಡಿಸ್ಬೇಡ ಅವಳನ್ನ, ಹೋಗು ಅವಳಲ್ಲಿಗೆ ಅಂತ ಹೇಳ್ತಾರಂತೆ. ಶಿವನಿಗೂ ಅರ್ಥ ಆಗತ್ತೆ, ಅವನು ಪರಮಜ್ಞಾನಿ, ಅವನಿಗೂ ಗೊತ್ತಿರತ್ತೆ. ಹಾಗಾಗಿ ಅವನು ಹೌದು ಇನ್ನೂ ಹೆಚ್ಚು ಕಾಲ
ಅವಳನ್ನು ಪರೀಕ್ಷಿಸೋದು ಬೇಡ ಅಂದ್ಬಿಟ್ಟು ಒಬ್ಬ ಜಟಿಲನ ರೂಪದಲ್ಲಿ ಬರ್ತಾನಂತೆ ಶಿವ. ಜಟಿಲ ಅಂದರೆ ಒಂದು ಮಧ್ಯಮ ವಯಸ್ಸಿನ ಪುರುಷ, ಇನ್ನು ಕಾಶಿಗೋ ಯಾವುದೋ ವಿಶ್ವವಿದ್ಯಾಲಯಕ್ಕೋ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಿ ಒಂದು 30-35 ವರ್ಷ ಆದರೂ ಮದುವೆ ಆಗದೇ ಇರುವಂತಹ ಒಬ್ಬ ಮಧ್ಯಮ ವಯಸ್ಕನ ರೂಪ ಅಂತ ಹೇಳ್ಬೋದು. ಅವನಿಗೆ ಜಟಿಲ ಅಂತ ಅಂತಾರೆ ಅಂತ. ಆ ವೇಷದಲ್ಲಿ ಶಿವ ಬಂದಾಗ ಅವನು ನಡ್ಕೊಂಡು ಬರ್ತಾ ಇರುವಾಗ ಸಕಲ ವೇದಗಳೇ ನಡ್ಕೊಂಡು ಬರ್ತಾ ಇದೆಯೇನೋ ಅನ್ನೋವಂತೆ ಕಾಣಿಸ್ತಂತೆ. ಬಂದವನು ಪಾರ್ವತಿ ತಪಸ್ಸು ಮಾಡ್ತಿದ್ದ ಜಾಗದಲ್ಲಿ ಬಂದು ನಿಲ್ತಾನಂತೆ. ಅವಳು ಹಾಗೂ ಅವಳ ಸಖಿ ಇರ್ತಾರಂತೆ. ಅಲ್ಲಿ ಅವಳು ನಿರಂತರವಾಗಿ ಜಪ ಮಾಡ್ತಾ ಇರ್ತಾಳೆ, ಶಿವನ ಜಪವನ್ನು ಮಾಡ್ತಾ ಇರ್ತಾಳೆ. ಆಗ ಇವನು ಬಂದವನು, ಏನು ನೀನು ಇಲ್ಲಿ ಈ ರೀತಿ ಯಾವುದಕ್ಕೋಸ್ಕರ ತಪಸ್ಸು ಮಾಡ್ತಾ ಇದೀಯಾ? ಪರಶಿವನನ್ನು ಪತಿಯಾಗಿ ಪಡೆಯೋಕ್ಕೆ ಅಂತ ನನಗೆ ಗೊತ್ತಿದೆ, ಆದರೆ ಅವನು ಸ್ಮಶಾನದಲ್ಲಿರೋನು, ಅವನ ವೇಷ ನೋಡಿದೀಯಾ ಹೇಗಿದ್ದಾನೆ? ಅವನ ಸುತ್ತ ಆ ಗಣಗಳೇ ಇದ್ದಾರೆ, ಅವ್ರನ್ನೆಲ್ಲ ನೋಡಿ ನೀನು ರಾಜ್ಕುಮಾರಿ ಅರಮನೆಯಲ್ಲಿ ಬೆಳೆದಂಥವಳು, ಅವನನ್ನು ತಪಸ್ಸು ಮಾಡಿ ಗೆಲ್ಲಬೇಕು ಅಂತ ಹೋಗ್ತಿದೆಯಲ್ಲ, ನಿನಗೆ ಬುದ್ಧಿ ಇದೆಯಾ? ಈ ಥರ ಎಲ್ಲ ಮಾತಾಡಿ ಪುನಃ ಶಿವನ ನಿಂದನೆಯನ್ನು ಮಾಡ್ತಾನಂತೆ. ಇವಳಿಗೆ ಒಂದು ಕಡೆ ಕೋಪ, ಇನ್ನೊಂದು ಕಡೆ ಮಾತಾಡಿದ್ರೆ ಜಪ ನಿಂತು ಹೋಗುತ್ತೆ ಅನ್ನುವ ಒಂದು ವಿಚಾರ. ಹಾಗಾಗಿ ಅವಳು ಮಾತಾಡಲಿಲ್ವಂತೆ. ಆದರೆ ಸನ್ನೆ ಮಾಡಿ ಹೇಳಿದ್ಲಂತೆ ಸಖಿಗೆ, ನನಗೆ ಇವನು ಶಿವನ ಬಗ್ಗೆ ಸಲ್ಲದ ಮಾತುಗಳನ್ನು ಆಡ್ತಾ ಇರೋದು ನನಗೊಂಚೂರು ಇಷ್ಟ ಇಲ್ಲ ಅಂತ. ಹಾಗಾಗಿ ಅಲ್ಲಿಂದ ಹೊರಟು ಬಿಡುವ ಪ್ರಯತ್ನವನ್ನು ಮಾಡ್ತಾಳಂತೆ. ಆಗ ಶಿವ ಆ ಜಟಿಲ ರೂಪದಲ್ಲಿರುವಂತಹ ವ್ಯಕ್ತಿ ಅವಳ ಕೈ ಹಿಡಿದು ನಿಲ್ತಾನಂತೆ. ಕೋಪ ಬಂದು ತಿರುಗಿದಾಗ ಅವಳಿಗೆ ಗೊತ್ತಾಗುತ್ತೆ, ಇದು ಇನ್ಯಾರೂ ಅಲ್ಲ, ನಾನು ತಪಸ್ಸು ಮಾಡ್ತಿರುವಂತಹ ಆ ಪರಮಾತ್ಮನೇ ಬಂದು ನಿಂತಿದ್ದಾನೆ ಅಂತ. ಆಗ ಅವಳ ಮನಸ್ಸಿನ ಭಾವನೆ ಹೇಗಾಗುತ್ತೆ ಅಂದರೆ, ಒಂದು ಉಕ್ಕಿ ಬರ್ತಿರುವ ಮಹಾನದಿಗೆ ಒಂದು ಪರ್ವತ ಅಡ್ಡ ಬಂದಾಗ ಆ ನೀರು ಸುತ್ತಿ 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 ಅಲ್ಲೇ ನಿಲ್ಲತ್ತಂತೆ. ಆ ರೀತಿ ಒಂದು ಕ್ಷಣಕ್ಕೆ ಅವಳ ಮನಸ್ಸು ಸುತ್ತಾಡುತ್ತಂತೆ. ಆ ರೀತಿಯ ಉಪಮೆಯನ್ನು ಕೊಟ್ಟಿದ್ದಾನೆ ಕಾಳಿದಾಸ. ಈ ರೀತಿ ಬ್ರಹ್ಮಚಾರಿಣಿಯಾದ ಜಗನ್ಮಾತೆ ಶಿವನನ್ನು ಭೇಟಿಯಾಗೋದು, ಶಿವ ಅವಳನ್ನು ಪರೀಕ್ಷಿಸಿ ಮದುವೆಯ ವಿನಂತಿಯನ್ನು ಮಾಡಿಕೊಳ್ಳೋದು. ಆಗ ಅವಳು ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ಒಂದು ಹೆಣ್ಣಾಗಿರೋದರಿಂದ ತಕ್ಷಣ ಎಲ್ಲ ತಿಳಿದಿದ್ರೂ ಸಹ ತನ್ನ ತಂದೆ ತಾಯಿಯರ ಬಳಿ ಹೋಗಿ ಮದುವೆಯ ಪ್ರಸ್ತಾಪವನ್ನು ಮಾಡಿ ಅಂತ ತಿಳಿಸ್ತಾಳಂತೆ. ಈ ರೀತಿ ಒಂದು ಸರ್ವಗುಣ ಸಂಪನ್ನೆ ಆದಂತಹ ಶೈಲಪುತ್ರಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ತಪಸ್ಸನ್ನು ಮಾಡಿ ಶಿವನನ್ನು ಗೆದ್ದು ಮುಂದೆ ಮದುವೆಯ ಪ್ರಸ್ತಾಪವನ್ನು ಅವರ ತಂದೆ ತಾಯಿಯ ಮುಂದೆ ಇಡುವಲ್ಲಿಗೆ ಇವತ್ತಿನ ಕತೆ. ಮುಂದೆ ಏನಾಗುತ್ತೆ ಅಂತ ನಾಳೆಯ ಕಥೆಯಲ್ಲಿ ನೋಡೋಣ. ನಮಸ್ಕಾರ.